ಹೊರಗಡೆ ಸನ್ಲೈಟ್ ಇದಕ್ಕೆ ಹೋದಾಗ ನಮಗೆ ಸೂರ್ಯನದ ಕಿರಣಗಳಿಂದ ಸನ್ ಟ್ಯಾನ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಸನ್ ಎಕ್ಸ್ಪ್ಲೋಜರ್ ಅಂತಾರಲ್ಲ, ಸೊ ಹೊರಗಡೆ ಹೋದಾಗ ಏನಾಗುತ್ತೆ ಅಂದರೆ ಪೊಲ್ಯೂಷನಿಂದನೂ ಆಗುತ್ತೆ ಮತ್ತು ಬಿಸಿಲಿಂದನೂ ಒಂದು ಸ್ವಲ್ಪ ಮುಖ ಎಲ್ಲ ಕಪ್ಪಾದಂಗೆ ಕಾಣಿಸುತ್ತೆ. ಸೊ ಸ್ಪೋರ್ಟ್ಸ್ ಆಡೋರು ಮತ್ತು ಹೊರಗಡೆ ಟ್ರಾವೆಲ್ ಮಾಡೋರು, ಬಿಸಿಲಲ್ಲಿ ಕೆಲಸ ಮಾಡೋರು ಎಲ್ಲರಿಗೂ ಸನ್ ಟ್ಯಾನ್ ಆಗುತ್ತಲ್ವ. ಸೊ ನಾವೂ ಒಂದೊಂದು ಸಲ ಹೊರಗಡೆ ಎಲ್ಲ ಓಡಾಡ್ಬೇಕಾದ್ರೆ ಒಂದು ಸ್ವಲ್ಪ ನಮಗೆ ಮನೆಗೆ ಬರೋ ಅಷ್ಟೊತ್ತಲ್ಲಿ ಮುಖ ಎಲ್ಲ ಕಪ್ಪಾದಂಗೆ ಆಗಿರುತ್ತೆ, ಸನ್ ಟ್ಯಾನ್ ಆದಂಗೆ. ಸೊ ಅದಕ್ಕೆ ನಾನು ಯಾವ ಒಂದು ರೆಮಿಡಿ ಮಾಡ್ಕೋತೀನಿ ಅನ್ನೋದ್ರದ್ದು ಒಂದು 2-3 ಟಿಪ್ಸ್ನ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಸೊ ನಿಮ್ಗೆ ಯಾವುದು ನಿಮ್ಮ ಮನೆಯಲ್ಲಿ ಇರುತ್ತೋ ಅದನ್ನು ಯೂಸ್ ಮಾಡಿಕೊಂಡು ನೀವು ಮಾಡ್ಬೋದಾಗಿದೆ. ಸೊ 3 ಮೆಥಡಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಸೊ ಬನ್ನಿ, ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಏನು ಗೊತ್ತಾ, ಇದು ಮಾಡೋದ್ರಿಂದ ಇಮಿಡಿಯೇಟಾಗಿ ನಿಮ್ಮದು ಕ್ವಿಕ್ ರಿಸಲ್ಟ್. ತುಂಬ ಡಾರ್ಕ್ ಟ್ಯಾನ್ ಆಗಿಬಿಟ್ಟಿದ್ರೆ ಅಂದರೆ ಜಾಸ್ತಿ ಕಪ್ಪಾಗಿದ್ದರೆ 1-2 ದಿನ ತಗೊಳುತ್ತೆ. ಒಂದು ಸ್ವಲ್ಪ ಲೈಟಾಗಿ ಆಗಿದ್ರೆ 1 ದಿನದಲ್ಲಿ ಆಗುತ್ತೆ, ಇನ್ಸ್ಟೆಂಟ್ ರಿಸಲ್ಟ್ ಸಿಗುತ್ತೆ. ಸೊ ಆ ಥರದ್ದು ಯಾವುದು ಅನ್ನೋದ್ರದ್ದು ರೆಮಿಡಿ ಇವತ್ತಿನ ವ್ಲಾಗಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಬನ್ನಿ. ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ತೇಜಸ್ವಿನಿ ಶ್ರೀನಿವಾಸ್. ಇವತ್ತಿನ ವ್ಲಾಗ್ನಲ್ಲಿ ನಾನು ಸನ್ ಟ್ಯಾನ್ ಹೇಗೆ ರಿಮೂವ್ ಮಾಡೋದು, ಅಂದರೆ ಟ್ಯಾನಿಂಗ್ನ ಹೇಗೆ ರಿಮೂವ್ ಮಾಡ್ಕೋಬೋದು ಮನೆಯಲ್ಲಿ ಅನ್ನೋದ್ರದ್ದು ತೋರಿಸ್ತಾ ಇದ್ದೀನಿ. ಸೊ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಇವಾಗ ತೋರಿಸ್ತಾ ಇದ್ದೀನಿ, ಬನ್ನಿ ನೋಡ್ಕೊಂಬನ್ನಿ. ಸೊ ನೋಡಿ ಫ್ರೆಂಡ್ಸ್, ಇಷ್ಟು ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ. ಅಂದರೆ ಇದರಲ್ಲಿ 3 ಥರ ನಾನು ಮಾಡಿ ತೋರಿಸ್ತೀನಿ, ಯಾವುದೇ ಥರ ಮಾಡ್ಕೋಬೋದು, ಅಂದರೆ ಟ್ಯಾನ್ ಆಗಿರೋದನ್ನು ಹೇಗೆ ರಿಮೂವ್ ಮಾಡ್ಕೋಬೋದು ಅನ್ನೋದ್ರದ್ದು ತೋರಿಸ್ತಾ ಇದ್ದೀನಿ. ಸೊ ಬನ್ನಿ. ಸೊ ಫಸ್ಟ್ ಏನು ಅಂದರೆ, ನಾನಿಲ್ಲಿ ಕಾಫಿ ಪೌಡರ್ ಇಟ್ಕೊಂಡಿದ್ದೀನಿ, ಮತ್ತು ಇದು ಮಜ್ಜಿಗೆ ಇದೆ, ಮತ್ತು ಕಾರ್ನ್ಫ್ಲವರ್ ಇದೆ, ಅಂದರೆ ಇದು ಜೋಳದ ಹಿಟ್ಟು ಬರುತ್ತಲ್ಲ ಅದಿದೆ, ಮತ್ತು ಕಸ್ತೂರಿ ಟರ್ಮರಿಕ್ ಇಟ್ಕೊಂಡಿದ್ದೀನಿ, ರೋಸ್ ವಾಟರ್ ಇದೆ, ಮತ್ತು ಸ್ಯಾಂಡಲ್ ಪೌಡರು ಪ್ಲಸ್ ಮುಲ್ತಾನಿ ಮಿಟ್ಟಿದು 2 ಇದೆ, ಆಮೇಲೆ ಅದರದ್ದೇ ಇದು ಬಾಕ್ಸು, ಮತ್ತು ಜೇನುತುಪ್ಪ ಇದೆ. ಸೊ ಇದರಲ್ಲಿ ಮಾಡುವಂತಹ ಮೆಥಡ್ನ ಹೇಳ್ಕೊಡ್ತೀನಿ ಬನ್ನಿ. ಸೊ ಫಸ್ಟ್ ನಾನು ಜಾಸ್ತಿಯಿಂದ ಸ್ಟಾರ್ಟ್ ಮಾಡ್ತೀನಿ, ಅಂದರೆ ತುಂಬ ಜಾಸ್ತಿ ಟ್ಯಾನಿಂಗ್ ಆಗಿರೋರಿಗೆ ಯಾವ ಥರ ಮಾಡ್ಕೋಬೋದು ರೆಮಿಡಿ ಅನ್ನೋದ್ರದ್ದು ತೋರಿಸ್ತಾ ಇದ್ದೀನಿ. ಸೊ ಅದಕ್ಕೆ ಏನು ಬೇಕಾಗುತ್ತೆ ಅಂದರೆ, ಫಸ್ಟ್ ನಾನು ಇದಕ್ಕೆ ಜಾಸ್ತಿ ಟ್ಯಾನ್ ಆಗಿರೋದು ಹೇಗೆ ರಿಮೂವ್ ಮಾಡ್ಕೋಬೋದು ಅನ್ನೋದ್ರದ್ದು ತೋರಿಸ್ತಾ ಇದ್ದೀನಿ. ಸೊ ಹೇಗೆ ಮಾಡ್ಕೋಬೋದು ಅಂದರೆ, ಫಸ್ಟ್ನೇ ಇಂಗ್ರೀಡಿಯೆಂಟ್ ಏನು ಬೇಕಾಗುತ್ತೆ ಇದಕ್ಕೆ ಅಂದರೆ ಕಾರ್ನ್ಫ್ಲವರ್ ಬೇಕಾಗುತ್ತೆ, ಅಂದರೆ ಜೋಳದ ಹಿಟ್ಟು. ಸೊ ಬನ್ನಿ ತೋರಿಸ್ತೀನಿ ನಾನು. ಸೊ ನೋಡಿ, ಈ ಥರ ಜೋಳದ ಹಿಟ್ಟು ಕಾರ್ನ್ಫ್ಲವರ್ ಇರುತ್ತಲ್ಲ, ಸೊ ಅದರಲ್ಲಿ 1 ಸ್ಪೂನ್ ಹಾಕೋತಾ ಇದ್ದೀನಿ. ಇದು ಯಾವ ಥರ ಇರುತ್ತೆ ಅಂದರೆ, ಬರೀ ನಿಮ್ಮ ಮುಖದಲ್ಲಿ ಆಗಿರಲ್ಲ ಟ್ಯಾನಿಂಗ್ ಆದರೆ, ಹೊರಗಡೆ ಹೋದಾಗ ಏನಾಗುತ್ತೆ ಅಂದರೆ ಮುಖನೂ ಆಗಿರುತ್ತೆ, ಕತ್ತಾಗಿರುತ್ತೆ, ಪ್ಲಸ್ ಕೈ ಆಗಿರುತ್ತೆ. ಸೊ 3ಕ್ಕೂ ಬೇಕಲ್ವ, ಒಂದು ಸ್ವಲ್ಪ ಜಾಸ್ತಿನೇ ಮಿಕ್ಸ್ ಮಾಡ್ಕೋಬೋದು. ಈವನ್ ನಿಮಗೆ ಬರೀ ಫೇಸ್ಗೆ ಬೇಕಂದರೆ ಒಂದು ಸ್ವಲ್ಪ ಕಡಿಮೆನೂ ಮಿಕ್ಸ್ ಮಾಡ್ಕೋಬೋದು. ಬಟ್ ನನ್ನ ಪ್ರಕಾರ ಕೈಗೂ ಆಗಿರುತ್ತೆ. ನೀವು ಎಷ್ಟೇ ಫುಲ್ ಸ್ಲೀವ್ಸ್ ಈ ಥರ ಹಾಕೊಂಡೋದ್ರೂ ಮುಂದೆ ಈ ಕಡೆ ಎಲ್ಲ ನಾವು ನೋಡಿ ಈ ಥರ ಕೈಯಲ್ಲೆಲ್ಲ ಒಂದು ಸ್ವಲ್ಪ ಕಪ್ ಆಗೇ ಇರುತ್ತೆ. ಸೊ ಅದನ್ನು ರಿಮೂವ್ ಮಾಡುತ್ತೆ ಇದು. ಇನ್ಸ್ಟೆಂಟ್ ರಿಸಲ್ಟ್ಗೆ ನಾನು ಹೇಳ್ತಿರೋದು, ತುಂಬ ಟ್ಯಾನ್ ಆಗಿರುತ್ತಲ್ಲ ಅವ್ರಿಗೆ ಹೇಳ್ತಿರೋದು ಫಸ್ಟ್. ಸೊ ಫಸ್ಟ್ ನಾನು ಈ ಥರ ಕಾರ್ನ್ಫ್ಲವರ್ನ 1 ಸ್ಪೂನ್ ಹಾಕೋತಾ ಇದ್ದೀನಿ ಫ್ರೆಂಡ್ಸ್. ಸೊ ಆಯಿತಾ. ಮತ್ತು ಇದು ಕಸ್ತೂರಿ ಟರ್ಮರಿಕ್ ಅಂತ ಸಿಗುತ್ತೆ, ತುಂಬ ಕಡಿಮೆ, ಇದು 30 ರುಪೀಸ್ಗೆಲ್ಲ ಸಿಗುತ್ತೆ. ಸೊ ನೀವೆಲ್ಲ ಅಂದ್ಕೋಬೋದು ತುಂಬ ಜಾಸ್ತಿ ದುಡ್ಡು ಇರ್ಬೋದೇನೋ ಅಂತ. ಆ ಥರ ಇರಲ್ಲ. 30 ರುಪೀಸ್ಗೆ ನೀವು ತಂದು ಇಟ್ಕೊಂಡ್ರೆ, ನಾನು ಹೇಳಿದ್ನಲ್ಲ, ನಾನು ನಮ್ಮದು ಔರಾ ಕ್ಲೆನ್ಸಿಂಗು ಯೂಸ್ ಆಗುತ್ತೆ. ನಾನು ಹೇಳಿದ್ನಲ್ಲ, ನಿಮಗೆ ಚೆನ್ನಾಗಿ ದುಡ್ಡು ಕಾಸು ಮನಿ ಫ್ಲೋ ಚೆನ್ನಾಗಿ ಆಗಬೇಕು ಅಂದರೆ, ಅಬಂಡೆನ್ಸ್ ಸಿಗಬೇಕು ಅಂದರೆ, ಚೆನ್ನಾಗಿ ಇದು ಸಕ್ಸಸ್ಫುಲ್ ಆಗಬೇಕು ಅಂದರೆ, ಏನಾರ ನೀವು ಅಂದ್ಕೊಂಡಿರ್ತೀರಾ, ಯಾವಾಗ ನೀವು ಸ್ಟ್ರೆಸ್ ಇಲ್ಲ ಅಂದರೆ ಚೆನ್ನಾಗಿ ಆ್ಯಕ್ಟಿವ್ ಆಗಿದ್ದಾಗೆ ನಿಮ್ಮ ಕೆಲಸ ಕ್ಲಿಕ್ ಆಗುತ್ತಲ್ವಾ. ಸೊ ಅದಕ್ಕೆ ಹೇಳ್ತಾ ಇರೋದು. ಸೊ ಈ ಟರ್ಮರಿಕ್ನ ಹಾಕೊಂಡ್ರೆ ಏನು ಅಂದರೆ, ನಿಮ್ಮದು ಔರಾ ಕ್ಲೆನ್ಸಿಂಗ್ಗೆ ತುಂಬ ಹೆಲ್ಪ್ ಮಾಡುತ್ತೆ, ಜೊತೆಗೆ ನಿಮ್ಮ ಮುಖ ಫುಲ್ ಸ್ಕಿನ್ನ ಗ್ಲೋ ಬರೋಂಗೆ ಮಾಡುತ್ತೆ. ಯಾಕೆಂದರೆ ಕಸ್ತೂರಿ ಟರ್ಮರಿಕ್ ಅಲ್ವಾ. ಸೊ ನಾನು ಕಲ್ಲುಪ್ಪಿಗೆ ಇದನ್ನು ಮಿಕ್ಸ್ ಮಾಡಿ 1 ಸ್ಪೂನ್ ಹಾಕ್ತೀನಿ ಅಷ್ಟೇ. ಒಂದು ದೊಡ್ಡ ಡಬ್ಬದಲ್ಲಿ ಕಲ್ಲುಪ್ಪು ಹಾಕ್ಬಿಟ್ಟು 1 ಸ್ಪೂನ್ ಇದ್ರದ್ದು ಅದಕ್ಕೆ ಹಾಕಿ ತುಂಬ ದಿನ ಬರುತ್ತೆ. ಒಂದ್ಸಲ ನೀವು ಒಂದು ದೊಡ್ಡ ಡಬ್ಬದಲ್ಲಿ ಸ್ಟೋರ್ ಮಾಡಿದ್ರೆ 1 ಮಂತ್ ಬರುತ್ತೆ ನಿಮಗೆ. ಆ ಥರ 1 ಸ್ಪೂನ್ ಸಾಕಾಗುತ್ತೆ. ಸೊ ಅದನ್ನು ಹಾಕೋಬೋದು. ನಿಮಗೆ ಚೆನ್ನಾಗಿ ದುಡ್ಡು ಕಾಸು ಬೇಕು ಅಂದರೆ ಚಕ್ಕೆ ಪುಡಿ ಮತ್ತು ಅರಿಶಿನದ್ದು, ಸೊ ಇದನ್ನು ಸಪ್ರೇಟಾಗಿ ಹಾಕ್ಕೊಳ್ಳಿ. ನೆಗೆಟಿವ್ ಎನರ್ಜಿ ಎಲ್ಲ ಕಡಿಮೆ ಆಗಬೇಕು ಅಂದರೆ ಸಾಲ್ಟನ್ನು ಮಿಕ್ಸ್ ಮಾಡಿ, ಸಾಲ್ಟು ಇದನ್ನು ಮಿಕ್ಸ್ ಮಾಡಿ. ತಲೆಗೆ ಸ್ನಾನ ಮಾಡುವಾಗ ಬರೀ ಚಕ್ಕೆ ಪುಡಿ ಹಾಕ್ಕೊಳ್ಳಿ. ಸೊ ಆ ಥರ ಮೆಥಡಲ್ಲಿ ಮಾಡಿ. ಸೊ ಇದನ್ನು ಇದ್ರ ಜೊತೆಗೆ ಸೇರಿಸ್ತೆ ಟಿಪ್ಸ್ ಆಗಿರುತ್ತೆ. ಯಾಕೆಂದರೆ ನಿಮಗೆ ನಮ್ಮ ಮುಖ ಯಾವಾಗ ಚೆನ್ನಾಗಿ ಗ್ಲೋ ಆಗುತ್ತೆ ಅಂದರೆ, ನಮ್ಮ ಔರಾ ಕ್ಲೆನ್ಸಿಂಗ್ ಇದ್ದಾಗ, ಕ್ಲೆನ್ಸ್ ಆದಾಗ ನೀಟಾಗಿದ್ರೇ ತಾನೇ ನಮ್ಮದು ಮುಖ ನೋಡೋದಕ್ಕೆ ಚಾರ್ಮ್ ಆಗಿರುತ್ತೆ ಮತ್ತು ಗ್ಲೋ ಥರ ಬರುತ್ತೆ. ಸೊ ಆ ಥರ ಇದರಲ್ಲಿ ನಾನು ಒಂದು 1/4 ಚಮಚದಷ್ಟು ತಗೋತಾ ಇದ್ದೀನಿ. ಟರ್ಮರಿಕ್ ಏನು ಗೊತ್ತಾ, ನಮಗೆ ತುಂಬ ಒಳ್ಳೆಯದು, ಹರ್ಬಲ್ ಆಗಿರೋದ್ರಿಂದ ಮುಖ ಚೆನ್ನಾಗಿ ಬೆಳ್ಳಗೂ ಮಾಡುತ್ತೆ. ನಮ್ಗೆ ಬೇಕಾಗಿರೋದೇ ಅದಲ್ವ, ಯಾಕೆಂದರೆ ಆಲ್ರೆಡಿ ಟ್ಯಾನಿಂಗ್ ಆಗೋಗಿರುತ್ತೆ. ಸೊ ಅದನ್ನು ಹೇಗೆ ಇದು ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಮತ್ತು ಇನ್ನೊಂದು ಹೇಳಬೇಕು ಫ್ರೆಂಡ್ಸ್,
ಏನು ಅಂದರೆ ನಾನು ಏನು ಒಂದು ಸೋಂಪು ವಾಟರ್ ಕುಡಿತಾ ಇದ್ದೀನಲ್ಲ, ಸೊ ವೇಟ್ ರೆಡ್ಯೂಸ್ ಆಗ್ತಾ ಇದೆ ನಂದು. ಸೊ ನಂದು ಎಕ್ಸೆಲ್ ಸೈಜಲ್ಲಿ ಇದ್ದಿದ್ದೆಲ್ಲ ಈಗ ಮೀಡಿಯಮ್ ಸೈಜ್ ಥರ ಬರ್ತಾ ಇದೆ. ಲಾಸ್ಟ್ ಹೇಳಿದಾಗ ಎಲ್ ಸೈಜಲ್ಲೋ ಏನೋ ಇದೆ ಅಲ್ವಾ, ಎಲ್ ಸೈಜು ಮೀಡಿಯಮ್ ಸೈಜು ಇವಾಗ ಆಗುತ್ತೆ ಆ ಥರ. ಸೊ ಕೆಲವರೆಲ್ಲ ಕೇಳ್ತಾ ಇದ್ರಲ್ಲ ಹೇಗೆ ಅದೇ ವೆಯ್ಟ್ ಲಾಸ್ ಹೇಗೆ ಮಾಡೋದು ಅಂತ, ಅದು ನೆಕ್ಸ್ಟ್ ಒಂದು ಬ್ಲಾಗ್ ಮಾಡ್ತೀನಿ, ಅದರಲ್ಲಿ ಹೇಳ್ಕೊಡ್ತೀನಿ. ಸೊ ಹೇಳಬೇಕು ಅನ್ನಿಸ್ತು ಅದಕ್ಕೆ ಹೇಳಿದೆ. ಸೊ ಸೋಂಪು ವಾಟರ್ ಕುಡಿಯೋದ್ರಿಂದ ಏನು ಅಂದರೆ ಮುಖ ಚೆನ್ನಾಗಿ ಗ್ಲೋ ಬರುತ್ತೆ. ನಾನೊಂದು ವಿಡಿಯೋ ಮಾಡಿದ್ದೀನಿ ನೋಡಿ, ಜಸ್ಟ್ 10 ರೂಪಾಯಲ್ಲಿ ನಿಮ್ಮ ಮುಖ ಗ್ಲೋ ಬರೆಸ್ಕೊಳ್ಳಿ ಅಂತ. ಆ ವಿಡಿಯೋನ ಹೋಗಿ ಚೆಕ್ ಮಾಡಿ, ಅದರಲ್ಲಿ ನಾನು ವ್ಲಾಗ್ ಮಾಡಿದ್ದೀನಿ. ಬರೀ 10 ರೂಪಾಯಲ್ಲಿ ನಿಮ್ಮ ಮುಖದ ಸೌಂದರ್ಯ ಹೆಚ್ಚಿಸಿಕೊಳ್ಳಿ ಅಂತಲೂ ಏನೋ ಮಾಡಿದ್ದೀನಿ, ಅದನ್ನು ಚೆಕ್ ಮಾಡಿ. ಸೊ ಅದರಲ್ಲಿ ಸೋಂಪು ವಾಟರ್ ಬಗ್ಗೆ ಇದೆ. ಸೊ ಡೀಟೇಲಾಗಿ ಹೇಳಿದ್ದೀನಿ. ಸೊ ನೀವು ಯಾವ್ಯಾವ ಮೆಥಡ್ ಬೇಕೋ ಅದರಲ್ಲಿ ಮಾಡ್ಕೋಬೋದು. ಸೊ ಮುಖ ಚೆನ್ನಾಗಿ ಗ್ಲೋ ಬರುತ್ತೆ, ಅಂದರೆ ಬೆಳ್ಳಗಾಗ್ತೀರಾ, ಪ್ಲಸ್ ವೆಯ್ಟ್ ರೆಡ್ಯೂಸ್ ಆಗುತ್ತೆ, 100% ಶ್ಯೂರ್ ಅದು. ನಾನು ಏನೂ ಡಯಟ್ ಮಾಡ್ದೇನೆ ಚೆನ್ನಾಗಿ ತಿಂತಾ ಇದ್ದೀನಿ ಆಯಿತಾ, ಚೆನ್ನಾಗಿ ತಿನ್ಕೊಂಡೆ ವೆಯ್ಟ್ ಲಾಸ್ ಆಗ್ತಿದೆ. ಸೊ ಇದೇ ಬೇಕಾಗಿರೋದಲ್ಲ. ಇದ್ರ ಜೊತೆಗೆ ನಾನು ಔರಾ ಕ್ಲೆನ್ಸಿಂಗ್ ಏನು ನಾನು ಸಾಲ್ಟು ಮತ್ತು ಇದು ಹೇಳೋದನ್ನ ಟರ್ಮರಿಕ್ ಅದು ಮಾಡ್ಕೊಂಬನ್ನಿ. ಸ್ಟ್ರೆಸ್ ಇಲ್ಲ ಅಂದ್ರೇ ನೀವು ವೆಯ್ಟ್ ರಿಡ್ಯೂಸ್ ಆಗೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಓಕೆ, ಸೊ ಬನ್ನಿ, ಇದಾಯ್ತಾ. ಇದಕ್ಕೆ ನಾವೇನಂದರೆ ಫಸ್ಟ್ನೇ ಇದರಲ್ಲಿ ನಾನು ನಿಮಗೆ ಹೇಳ್ಬಿಡ್ತೀನಿ ಯಾವ ಥರ ನಾವು ಮಾಡೋದು ಅಂತ. ಸೊ ಒಂದು ಕಾರ್ನ್ಫ್ಲವರ್ ಹಾಕಿದ್ದೀನಿ, ಮತ್ತು ಅರಶಿನ ಹಾಕ್ಕೊಂಡಿದ್ದೀನಿ, ಮತ್ತು ಇವಾಗ ನಾನು ಏನು ಹಾಕ್ತಿದ್ದೀನಿ ಅಂದರೆ ಮಜ್ಜಿಗೆ ಹಾಕ್ತಾಯಿದ್ದೀನಿ. ಮಜ್ಜಿಗೆ ಯಾಕೆ ಹಾಕೋದು ಅಂದರೆ ನಮ್ಮದು ಚೆನ್ನಾಗಿ ಮುಖ ಬೆಳ್ಳಗಾಗಂಗೆ ಮಾಡುತ್ತೆ. ನೀವು ಅಬ್ಸರ್ವ್ ಮಾಡಿಬೇಕಾರೆ ಮೊಸರು ನಾನು ಹೇಳಿದ್ನಲ್ಲ, ಮುಲೈತಿ ಜೊತೆ ಮೊಸರನ್ನ ನಾನು ಡೈಲಿ ಹಾಕೋತೀನಿ, ಇಲ್ಲ ನನಗೆ ಟೈಮ್ ಸಿಕ್ಕಿಲ್ಲ ಅಂದರೆ ವಾರದಲ್ಲಿ 3 ದಿನ ಅಂತೂ ಖಂಡಿತ ಮಾಡಿರ್ತೀನಿ. ಸೊ ಅದೇನು ಮಾಡುತ್ತೆ ಅಂದರೆ ಫ್ರೆಶ್ ಲುಕಿಂಗ್ ಸ್ಕಿನ್ ಕೊಡುತ್ತೆ. ಹೊರಗಡೆ ಏನಾರು ನಾನು ಕೆಲವೆಲ್ಲ ಪಾರ್ಟೀಸ್ಗೆಲ್ಲ ಹೋಗಿ ಬಂದಿರ್ತೀನಿ, ವರ್ಕ್ಶಾಪ್ಸ್ ಇರುತ್ತೆ ನಮ್ಮದೆಲ್ಲ, ಹೊರಗಡೆ ಎಲ್ಲ ಓಡಾಡಬೇಕಾಗಿರುತ್ತೆ. ಸೊ ಮನೆಗೆ ಬಂದ ತಕ್ಷಣ ಟಯರ್ಡೇ ಆಗಿರಲ್ಲ, ನನ್ನ ಮುಖ ತುಂಬ ಚೆನ್ನಾಗಿ ಗ್ಲೋ ಆಗ್ತಾ ಇರುತ್ತೆ. ಯಾಕೆ ಅಂದರೆ ಮುಲೈತಿ ಪ್ಲಸ್ ಮೊಸರು ಆ್ಯಡ್ ಮಾಡಿ ಫೇಸ್ ಪ್ಯಾಕ್ ಹಾಕ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಗ್ಲೋ ಬರುತ್ತೆ. ಸೊ ಅದನ್ನೇ ಹೇಳಿದ್ದು. ಮಜ್ಜಿಗೆನಲ್ಲೂ ಅಷ್ಟೇ ನಮಗೆ ತುಂಬ ಚೆನ್ನಾಗಿ ಬ್ಲೀಚಿಂಗ್ ಏಜೆಂಟ್ ಇರೋದ್ರಿಂದ ನ್ಯಾಚುರಲ್ ಆಗಿ, ಈವನ್ ನಿಮಗೆ ಕಾರ್ನ್ಫ್ಲವರಲ್ಲೂ ಅಷ್ಟೇ ಇದನ್ನು ಮಜ್ಜಿಗೆ ಮಿಕ್ಸ್ ಮಾಡಿ ಮತ್ತು ಟರ್ಮರಿಕ್ ಎಲ್ಲನೂ ಏನು ಅಂದರೆ ನಿಮಗೆ ಫೇರ್ನೆಸ್ ಕೊಡುವಂತಹ ಪ್ರಾಪರ್ಟೀಸೇ ಇದರಲ್ಲಿ ಇರೋದ್ರಿಂದ ಮುಖ ವೈಟ್ನಿಂಗ್ ಮಾಡುತ್ತೆ, ಅಂದರೆ ಬ್ರೈಟಾಗಿ ಕಾಣಂಗೆ ಮಾಡುತ್ತೆ. ಸೊ ಇದನ್ನು ಒಂದು 2 ಸ್ಪೂನಷ್ಟು ಹಾಕೋತಾ ಇದ್ದೀನಿ. ಯಾಕೆಂದರೆ ಕಾರ್ನ್ಫ್ಲವರ್ಗೆ ಏನು ಅಂದರೆ ಫ್ರೆಂಡ್ಸ್ ಬೇಗ ಅದು ಇದಾಗ್ಬಿಡುತ್ತೆ, ಏನು ಹೇಳಿ ಡ್ರೈ ಥರ ಆಗುತ್ತಲ್ವಾ. ಸೊ ಅದಕ್ಕೋಸ್ಕರ. ಸೊ ನೋಡಿ, 1 ಹಾಕಿದ್ದೆ, 2 ಹಾಕಿದೆ, 3, ಒಂದು 4 ಹಾಕ್ತೀನಿ, ಯಾಕೆಂದರೆ ಅದು ಗಟ್ಟಿ ಆಗಿಬಿಡುತ್ತೆ ಬೇಗ. ಸೊ ಅದನ್ನು ಹಾಕ್ಕೊಂಡೆ. ಇದ್ರ ಜೊತೆಗೆ ನಾನು ಇನ್ನೂ ಒಂದು ಆ್ಯಡ್ ಮಾಡ್ತಿದ್ದೀನಿ, ಹನಿ. ಸೊ ಹನಿ ನಾನು ಯಾವುದಕ್ಕೆ ತೋರಿಸ್ತಾ ಇರೋದು ಅಂದರೆ ತುಂಬ ಟ್ಯಾನ್ ಆಗಿ ಕಪ್ಪುಗಾಗ್ಬಿಟ್ಟಿರುತ್ತೆ ನೋಡಿ ಅವ್ರಿಗೆ ಫಸ್ಟು, ಆಮೇಲೆ ಇನ್ನೊಂದು ಮೆಥಡ್ ತೋರಿಸ್ತೀನಿ, ಆಮೇಲೆ ಇನ್ನೊಂದು ಮೆಥಡು. ಸೊ 3 ಮೆಥಡಲ್ಲಿ ಹೇಳ್ಕೊಡ್ತಾ ಇದ್ದೀನಿ ಇವತ್ತಿನ ಬ್ಲಾಗಲ್ಲಿ. ಸೊ ನಿಮಗೂ ಕೆಲವ್ರು ಗೊತ್ತಿರಲ್ಲ ಅಲ್ವಾ ಯಾವುದನ್ನ ಹಾಕೊಂಡ್ರೆ ಈ ಥರ ಎಲ್ಲ ಸರಿ ಮಾಡ್ಬೋದು. ಒಂದು ಸ್ವಲ್ಪ ಜೇನುತುಪ್ಪ ಹಾಕ್ಕೊಂಡೆ. ಯಾವ್ದು ಬೇಕಾರ ತೊಗೊಳ್ಳಿ, ನಿಮ್ಮದು ಚಿಕ್ಕ ಚಿಕ್ಕ ಬಾಟಲ್ ಇಟ್ಟಿರ್ತಾರಲ್ಲ, ಈವನ್ ಅದು ತೊಗೋಬೋದು, ಏನಾಗಲ್ಲ. ಸೊ ನೋ ಇಶ್ಯೂಸ್. ಸೊ ಇವಾಗ ನಾನು ಅದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ಸೊ ಆ್ಯಕ್ಚುಲಿ ಮಜ್ಜಿಗೆ ಇನ್ನೂ ಬೇಕಾಗುತ್ತೆ, ಯಾಕಂದರೆ ಇದು ತುಂಬ ಬೇಗ ಇದು ಮಾಡಿಕೊಡುತ್ತೆ. ಇಲ್ಲ, ಸರಿ ಹೋಯ್ತು. ಆ್ಯಕ್ಚುಲಿ ಎಲ್ಲ ಮಿಕ್ಸ್ ಮಾಡ್ತೀವಲ್ಲ ಅವಾಗ ಸರಿ ಹೋಗುತ್ತೆ. ಸೊ ಕೆಲವರೆಲ್ಲ ಹೇಳ್ತಿರಲ್ಲ ಜಾಸ್ತಿ ಲೆಂತಿಯಾಗಿ ಮಾಡ್ತೀರಾ ಅಂತ. ಆ್ಯಕ್ಚುಲಿ ಏನು ಗೊತ್ತಾ, ಇದೆಲ್ಲ ಎಕ್ಸ್ಪ್ಲೈನ್ ಮಾಡ್ಬೇಕು, ಹಾಗೆ ಸುಮ್ಮನೆ ಕೆಲವರೆಲ್ಲ ಹಿಂಗೆ ಮಿಕ್ಸ್ ಮಾಡಿ ಹಾಕೊಳ್ಳಿ ಅಷ್ಟೇ ಹೇಳ್ತಾರೆ. ಬಟ್ ಅದು ಕರೆಕ್ಟಾಗಿ ಹೇಳಿದ್ರೇ ನಿಮಗೂ ಅರ್ಥ ಆಗುತ್ತಲ್ವಾ. ಸೊ ನೋಡಿ, ಈ ಥರ ಒಂದು ಟೆಕ್ಸ್ಚರಲ್ಲಿ ಬರುತ್ತೆ. ಯೆಲ್ಲೋ ಕಲರ್ ಏನು ಕಾಣಿಸ್ತಿದೆ ಅಂದರೆ ಟರ್ಮರಿಕ್ ಹಾಕಿದ್ದೀವಲ್ಲ, ಸೊ ಅದಕ್ಕೆ ಜೇನುತುಪ್ಪ ಹಾಕಿರೋದ್ರಿಂದ ನಮಗೆ ಒಳ್ಳೆಯ ಒಂದು ಟೆಕ್ಸ್ಚರ್ ಆಗಿರುತ್ತೆ. ಸೊ ಅದನ್ನು ನಾವು ಹಾಕೋಬೇಕಾಗತ್ತೆ. ಸೊ ಎಲ್ಲೆಲ್ಲಿ ಟ್ಯಾನಿಂಗ್ ಆಗಿದೆ ನಾನು ಕೈಗೆ ಹಾಕಿ ತೋರಿಸ್ತೀನಿ. ಸೊ ಈ ಥರ ಹಿಂಗೆ ಫುಲ್ ಹಿಂಗೆ ಅಪ್ಲೈ ಮಾಡಿಬಿಟ್ಟು ಎಷ್ಟೊತ್ತು ನೀವು ಬಿಡಬೇಕು ಅಂದರೆ, ಒಂದು ನನ್ನ ಪ್ರಕಾರ ಹೇಳೋದನ್ನು ಕೇಳಿ, ನಾನೊಂದು ಅರ್ಧ ಗಂಟೆನೇ ಬಿಡ್ತೀನಿ. ಎಲ್ಲರೂ ಒಂದು 15 ಮಿನಿಟ್ಸು 20 ಮಿನಿಟ್ಸ್ ಅಂತಾರಲ್ಲ, ಹಾಫ್ ಆನ್ ಅವರ್ ಅಂತೂ ನೀವು ಮಾಡಲೇಬೇಕು. ಯಾಕೆ ಮಾಡಬೇಕು ಅಂತ ರೀಸನ್ ನಾನು ಹೇಳ್ತೀನಿ ನೋಡಿ. ಯಾಕೆ ಅಂದರೆ ಯಾವಾಗಲೂ ನಮ್ಮದು ಏನೇ ಒಂದು ಸ್ಕಿನ್ ಮೇಲೆ ಅಪ್ಲೈ ಮಾಡಿದ್ರೂ ಅದ್ರ ಎಫೆಕ್ಟ್ ನಮಗೆ ಸಿಗಬೇಕು ಅಂದರೆ ಒಂದು 10 ನಿಮಿಷ ಆದಮೇಲೆ ಅದು ಸ್ಟಾರ್ಟ್ ಮಾಡುತ್ತೆ ಅದ್ರ ಕೆಲಸ. ಸೊ ಅದಕ್ಕೆ ಅಟ್ಲೀಸ್ಟ್ ಒಂದು 30 ಮಿನಿಟ್ಸ್ ಬಿಟ್ಟರೆ ಏನಾಗುತ್ತೆ ಅಂದರೆ 10 ನಿಮಿಷ ಅದು ಹೋಗಿರುತ್ತೆ, ಅದು ಒಳಗೆ ಹೋಗೋಕ್ಕೆ, ಅಬ್ಸರ್ವ್ ಆಗೋಕ್ಕೆ. ಅದಾದಮೇಲೆ ಅದರದ್ದು ಒಂದು ಕೆಲಸ ಸ್ಟಾರ್ಟ್ ಮಾಡುತ್ತಲ್ಲ, ಸೊ ಅದು ಒಂದು 20 ಮಿನಿಟ್ಸ್ ಬಿಟ್ಟರೆ ತುಂಬ ಚೆನ್ನಾಗಿ ನಿಮಗೆ ಬ್ರೈಟಾಗಿ ಕೈ ತುಂಬ ಬೆಳ್ಳಗೆ ಕಾಣುತ್ತೆ. ಬೆಳ್ಳಗೆ ಕಾಣುತ್ತೆ ಅಂದರೆ ನಿಮ್ದು ಏನು ಒಂದು ಟ್ಯಾನ್ ಆಗಿರುತ್ತೆ ಅದು ಹೋಗುತ್ತೆ, ಪ್ಲಸ್ ಏನು ಡರ್ಟ್ ಎಲ್ಲ ಸೇರ್ಕೊಂಡಿರುತ್ತೋ ಅದು ಹೋಗುತ್ತೆ. ಯಾಕೆ ಅಂದರೆ ನಾವು ಮಜ್ಜಿಗೆ ಹಾಕಿದ್ದೀವಿ. ಸೊ ಬ್ಲೀಚಿಂಗ್ ಏಜೆಂಟ್ ಆಗಿರೋದ್ರಿಂದ ನ್ಯಾಚುರಲ್ ಆಗಿ ಬೆಳ್ಳಗಾಗಂಗೆ ಮಾಡುತ್ತೆ. ಇದನ್ನು ಸೇಮ್ ಪ್ರೊಸೀಜರ್ ನೀವು ಮುಖಕ್ಕೆ ಹಾಕೋಬೋದು.
ಕೈಗೆ ಹಾಕ್ಕೊಂಡು ಮತ್ತು ಕತ್ತತ್ರ ಎಲ್ಲ ಹಾಕ್ಕೊಂಡು ಅದನ್ನು ಒಂದು ಅರ್ಧ ಗಂಟೆ ಆದಮೇಲೆ ವಾಶ್ ಮಾಡಿ, ಆ ಥರ ಒಂದು ಮೆಥಡು. ಸೊ ಇದಾಗಿತ್ತು ಮೊದಲನೇ ಮೆಥಡು. ಸೊ ಒಂದು ಅರ್ಧ ಗಂಟೆ ಬಿಟ್ಟುಬಿಟ್ಟು ಆಮೇಲೆ ವಾಶ್ ಮಾಡಿ. ಅದಾದಮೇಲೆ ಇವಾಗ ಸೆಕೆಂಡ್ನೇದು ಹೇಳ್ತೀನಿ. ಸೊ ನೋಡಿ ಫ್ರೆಂಡ್ಸ್, ಒಂದು 5 ನಿಮಿಷ ಬಿಟ್ಟು ವಾಶ್ ಮಾಡಿದ್ರೇ ಇಷ್ಟು ಚೆನ್ನಾಗಿ ಕಲರ್ ಬಂದಿದೆ. ಅಂದರೆ ಏನೇ ಒಂದು ಕೊಳೆ ಥರ ಸೇರಿಕೊಂಡಿದ್ರೆ ಎಲ್ಲ ಹೊಟ್ಟೋಗಿರುತ್ತೆ. ಸೊ ಈ ಕೈಗೂ ನೋಡಿ, ಸೊ ಒಂದು ಸ್ವಲ್ಪ ಬೆಳ್ಳಗೆ ಕಾಣುತ್ತೆ. ನಾನು ಆ್ಯಕ್ಚುಲಿ ಅರ್ಧ ಗಂಟೆ ಬಿಟ್ಟರೆ ಫುಲ್ ಇನ್ನೂ ರಿಸಲ್ಟ್ ಚೆನ್ನಾಗಿ ಗೊತ್ತಾಗುತ್ತೆ. ಈವನ್ ನಿಮಗೆ ಸಾಫ್ಟ್ ಆಗಿದೆ. ಈ ಕೈ ಒಂದು ಸ್ವಲ್ಪ ಅಷ್ಟು ಸಾಫ್ಟ್ ಇಲ್ಲ, ಬಟ್ ಈ ಒಂದು ಮೆಥಡ್ ಮಾಡಿದಾಗ ಫುಲ್ಲು ಸ್ಕಿನ್ನು ಸಾಫ್ಟಾಗಿ ಬರುತ್ತೆ, ಅಂದರೆ ಚೆನ್ನಾಗಿ ಗ್ಲೋ ಬರುತ್ತೆ. ಸೊ ಏನೇ ಒಂದು ಇದಾಗಿದ್ದರೆ ಅಂದರೆ ಟ್ಯಾನಿಂಗ್ ಆಗಿರುತ್ತಲ್ಲ ಅದೆಲ್ಲ ರಿಮೂವ್ ಆಗ್ತಾ ಬರುತ್ತೆ. ಸೊ ಸೆಕೆಂಡ್ನೇ ಮೆಥಡಲ್ಲಿ ಹೇಳ್ತೀನಿ ಈಗ. ಸೊ ಸೆಕೆಂಡ್ನೇ ಮೆಥಡಲ್ಲಿ ನಾನೇನು ಮಾಡ್ತಿದ್ದೀನಿ ಅಂದರೆ ಕಾಫಿ ಪೌಡರ್ನ ತೊಗೋತಾ ಇದ್ದೀನಿ. ಯಾಕೆಂದರೆ ಕಾಫಿ ಪೌಡರಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ನಮ್ಮ ಸ್ಕಿನ್ನ ಚೆನ್ನಾಗಿ ಮಾಡುತ್ತೆ. ಸೊ ಅದಕ್ಕೋಸ್ಕರ ಸೊ ನಾನು ಜಸ್ಟ್ ಏನು ಅಂದರೆ ಇದಕ್ಕೆ 2 ಇಂಗ್ರೀಡಿಯೆಂಟ್ ಸಾಕಾಗುತ್ತೆ. ಸೊ ಇದು ಸಖತ್ತಾಗಿ ವರ್ಕ್ ಮಾಡುತ್ತೆ. ಇದು ಹೆಂಗೆ ಅಂದರೆ ಕಾಫಿ ಪೌಡರಲ್ಲೇ ನಿಮಗೆ ಸ್ಕಿನ್ ಟ್ಯಾನಿಂಗ್ ಆಗಿರೋದನ್ನು ರಿಮೂವ್ ಮಾಡೋವಂಥ ಇದಿರುತ್ತೆ, ಪ್ರಾಪರ್ಟೀಸ್ ಇರುತ್ತೆ ಅದರಲ್ಲಿ. ಸೊ ಅದು ಹಾಕ್ಕೊತಿದ್ದೀನಿ. ಮಜ್ಜಿಗೆನ ಸೇಮ್ ಹೇಳಿದ್ನಲ್ಲ, ಒಂದು 2-3 ಸ್ಪೂನು. ಸೊ ನೋಡಿ, ಇದಕ್ಕೇನು ಜಾಸ್ತಿ ಬೇಕಾಗಲ್ಲ, ಇಷ್ಟ ಆದರೆ ಸಾಕಾಗುತ್ತೆ. ಸೊ ಇದನ್ನು ಅಷ್ಟೇ ನಿಮ್ಮ ಮುಖಕ್ಕೆ ಅಪ್ಲೈ ಮಾಡ್ಬೋದು. ಜಸ್ಟ್ 2 ಏನು ಅಂದರೆ ಕಾಫಿ ಪೌಡರ್ ಎಲ್ಲರ ಮನೇಲೂ ಇಟ್ಕೊಂಡಿರ್ತೀರ, ಕಾಫಿ ಕುಡಿಯೋರು ಸಾಮಾನ್ಯವಾಗಿ ಇದ್ದೇ ಇರುತ್ತಲ್ವಾ. ಇಲ್ಲ ಅಂದ್ರೂ ನೆಸ್ಕ್ಯಾಫೆದು ಒಂದು 10 ರೂಪೀಸ್ ಬರುತ್ತೆ ನೋಡಿ, ಅಂತ ತಂದು ಇಟ್ಕೊಂಡ್ರೆ ಅದನ್ನು ಒಂದು ಸ್ವಲ್ಪ ಒಂದು ಅರ್ಧ ಹಾಕ್ಕೊಂಡ್ರೆ ಸಾಕಾಗುತ್ತೆ ನೀವು. ಸೊ ಆ ಪುಡಿ ನಾನು ಹೇಳ್ತಾ ಇರೋದು. ಫುಲ್ ನೀವು ಕೈಗೆಲ್ಲ ಹಾಕಬೇಕು ಅಂದರೆ 1 ಪ್ಯಾಕೆಟ್ ಫುಲ್ ಬೇಕಾಗುತ್ತೆ. ಸೊ ನೋಡಿ, ಮಜ್ಜಿಗೆ ಮತ್ತು ಇದು ಕಾಫಿ ಪೌಡರ್ನ ಇದು ಮಾಡಿದಾಗ ಹಿಂಗಾಯ್ತಲ್ಲ. ಸೊ ಇದನ್ನು ಹಾಕಿ ತೋರಿಸ್ತೀನಿ ಈಗ. ಸೊ ಇದನ್ನು ಅಷ್ಟೇ ನೀವು ಮುಖಕ್ಕೆ ಹಾಕೋಬೋದು, ಕತ್ತಿಗೆ ಹಾಕೋಬೋದು ಮತ್ತು ಕೈಗೆ. ಸೊ ಕೈಗೆ ಹಾಕಿ ತೋರಿಸ್ತಾ ಇದ್ದೀನಿ. ಸ್ಕಿನ್ ಟ್ಯಾನ್ ಆಗಿರೋದೆಲ್ಲ ರಿಮೂವ್ ಆಗ್ತಾ ಬರುತ್ತೆ, ಪ್ಲಸ್ ನಿಮಗೆ ಬೆಳ್ಳಗೂ ಆಗುತ್ತೆ. ಸೊ ನೀವು ಟ್ಯಾನ್ ಆಗಿದೆ ಅಂತಲೇ ಅಲ್ಲ, ನೀವೇನಾರ ಒಂದು ಫಂಕ್ಷನ್ಗೆ ಹೋಗಬೇಕು ಅಂದ್ರೂ ಒಂದು ಫೇಸ್ ಮಾಸ್ಕ್ ಆಗೂ ನೀವು ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿ ಇನ್ಸ್ಟೆಂಟ್ ಫೇರ್ನೆಸ್ ಕೊಡುವಂಥದ್ದನ್ನೇ ನಾನು ತೋರಿಸ್ತಾ ಇರೋದು ಇವತ್ತಿನ ವ್ಲಾಗಲ್ಲಿ. ಸೊ ಎಲ್ಲರೂ ಏನು ಗೊತ್ತಾ, ಹಾಲು ಹಾಕ್ತಿದ್ವಿ, ಮಜ್ಜಿಗೆ ಮೊಸರು ಹಾಕ್ತಿದ್ವಿ ಅಲ್ವಾ. ಇವತ್ತಿನ ವ್ಲಾಗಲ್ಲಿ ಮಜ್ಜಿಗೆ ಹಾಕಿ ತೋರಿಸ್ತಾ ಇದ್ದೀನಿ. ಮಜ್ಜಿಗೆನಲ್ಲಿ ತುಂಬ ಚೆನ್ನಾಗಿ ಬೆಳ್ಳಗಾಗುವಂತಹ ಒಂದು ಪ್ರಾಪರ್ಟೀಸ್ ಇರುತ್ತೆ. ಸೊ ಅದಕ್ಕೇನೆ ಆಯಿತಾ. ಸೊ ನೋಡಿ, ಇದೂ ಅಷ್ಟೇ, ಇದು ಒಂದು ಸ್ವಲ್ಪ ತಾದ್ಮೇಲೆ ಅದ್ರ ಕೆಲಸ ಸ್ಟಾರ್ಟ್ ಮಾಡುತ್ತೆ. ನಾನು ಹೇಳಿದ್ನಲ್ಲ, ಇದೂ ಅಷ್ಟೇ ಒಂದು 30 ನಿಮಿಷ ನೀವು ಬಿಡಲೇಬೇಕು ಮಿನಿಮಮ್. ಸೊ ಆವಾಗಲೇ ಅದು ಚೆನ್ನಾಗಿ ಸ್ಕಿನ್ ಒಳಗೆ ಹೋಗ್ಬಿಟ್ಟು ಚೆನ್ನಾಗಿ ನಿಮಗೆ ಬ್ರೈಟನ್ ಲುಕ್ ಕೊಡುತ್ತೆ. ಸೊ ಆ ಥರ. ಸೊ ಇದಾಗಿತ್ತು 2ನೇ ಮೆಥಡು. ಸೊ ಹಾಗೆಯೇ ನಾನು ಬ್ಲಾಗ್ಸಲ್ಲೆಲ್ಲ ಒಳ್ಳೊಳ್ಳೆ ಮಾಹಿತಿಗಳನ್ನೇ ಕೊಟ್ಟಿದ್ದೀನಿ. ಈವನ್ ನಾನು ರೇಖಿ ಮೆಥಡಲ್ಲೂ ಹೇಳ್ಕೊಟ್ಟಿದ್ದೀನಿ. ಸ್ಟ್ರೆಸ್ ಲೆವೆಲ್ನ, PCOD PCOSನ ಹೇಗೆ ನಾವು ಸ್ಟ್ರೆಸ್ ಲೆವೆಲ್ನ ಹೇಗೆ ಕಡಿಮೆ ಮಾಡ್ಕೋಬೋದು, ಡಿಪ್ರೆಷನಿಂದ ಹೇಗೆ ಬರ್ಬೋದು ಹೊರಗಡೆ, B12 ಹೇಳಿದ್ದೀನಿ. ಸುಮಾರು ವ್ಲಾಗ್ಸ್ ಮಾಡಿದ್ದೀನಿ, ಹೋಗಿ ಚೆಕ್ ಮಾಡಿ. ಈವನ್ ಜ್ಯುವೆಲ್ರಿದು ವ್ಲಾಗ್ಸ್ ತುಂಬ ಮಾಡಿದ್ದೀನಿ. ಸೊ ಆ ಥರನೇ ಫ್ರೆಂಡ್ಸ್, 4-5 ಥರ ನಾನು ಬೇರೆ ಬೇರೆ ಥರ ಮಾಡ್ತಿರೋದಲ್ವ. ಬ್ಯೂಟಿ ವ್ಲಾಗ್ಸು, ಜ್ಯುವೆಲ್ರಿದು ಮಾಡ್ತಾಯಿದ್ದೀನಿ, ಪ್ಲಸ್ ವಾಸ್ತುದು ಇರುತ್ತೆ, ಮ್ಯಾನಿಫೆಸ್ಟೇಷನ್ದೆಲ್ಲ ಇರುತ್ತೆ. ಜಸ್ಟ್ ನಾನು ವ್ಲಾಗ್ಸ್ನ ಚೆಕ್ ಮಾಡ್ತಾ ಇರಿ, ಅಂದರೆ ಬೇರೆ ಬೇರೆ ಇರುತ್ತಲ್ವ, ನೋಡ್ತಾನೆ ಇರಿ. ಚೆನ್ನಾಗಿರೋದು ಇನ್ಫಾರ್ಮೇಷನ್ ಎಲ್ಲ ಕೊಟ್ಟಿದ್ದೀನಿ. ಸೊ ಈ ಥರ ಆಯಿತಾ. ಇದಾದಮೇಲೆ ಇದೂ ಅಷ್ಟೇ ಒಂದು 10 ಮಿನಿಟ್ಸ್ ಆದಮೇಲೆ 10 ಮಿನಿಟ್ಸ್ ಅಲ್ಲ, ಒಂದು 30 ಮಿನಿಟ್ಸ್ ಆದಮೇಲೆ ವಾಶ್ ಮಾಡಬೇಕಾಗುತ್ತೆ. ಸೊ ಇವಾಗ 3ನೇ ಮೆಥಡ್ ಹೇಳ್ತೀನಿ ಬನ್ನಿ. ಸೊ ನೋಡಿ ಫ್ರೆಂಡ್ಸ್, ಈ ಥರ ಎಷ್ಟು ಚೆನ್ನಾಗಿ ಬ್ರೈಟ್ ಆಗುತ್ತೆ ಅಂದರೆ ಇದು ಅಷ್ಟೇ ತುಂಬ ಸಾಫ್ಟಾಗಿದೆ. ಅದನ್ನೇ ಹೇಳಿದ್ದು, ಒಂದೊಂದು ಮೆಥಡ್ ಮಾಡೋದ್ರಲ್ಲೂ ನಿಮಗೆ ಇಚ್ಚಿಂಗ್ ಆಗಲ್ಲ, ಸ್ಕಿನ್ ಫ್ರೆಂಡ್ಲಿ ಆಗಿರುತ್ತೆ. ಸೊ ಅದಕ್ಕೆ ಎಲ್ಲ ಸ್ಕಿನ್ ಟೈಪ್ ಅವ್ರಿಗೂ, ಎಲ್ಲ ಥರ ಸ್ಕಿನ್ ಟೈಪ್ಸ್ ಅವ್ರಿಗೂ ಯೂಸ್ ಆಗಂಗೆ ಇವತ್ತಿನ ವ್ಲಾಗಲ್ಲಿ ತೋರಿಸ್ತಾ ಇದ್ದೀನಿ. ಸೊ ನೋಡಿ, ತುಂಬ ಚೆನ್ನಾಗಾಗುತ್ತೆ. ಎಲ್ಲಾರ ಫಂಕ್ಷನ್ ಇದ್ದು ಸಡನ್ನಾಗಿ ನೀವು ಯಾವ್ದಾರ ಮದುವೆ ಅಟೆಂಡ್ ಮಾಡಬೇಕಾಗಿದ್ರೆ, ಪಾರ್ಟೀಸ್ಗೆ ಹೋಗಬೇಕು ಅಂದರೆ ಜಸ್ಟ್ ಈ ಥರ ಒಂದು ಅಪ್ಲೈ ಮಾಡೋಗಿ. ಕಾಫಿ ಪೌಡರು ಮತ್ತು ಮಜ್ಜಿಗೆ ಆರಾಮಾಗಿ ಎಲ್ಲರ ಮನೇಲೂ ಅವೈಲಬಲ್ ಆಗಿರುತ್ತೆ. ಸೊ ಇದು 2 ಸಾಕು, ತಣ್ಣಗಾಗುತ್ತೆ, ಒಂಥರ ಕೂಲಿಂಗ್ ಇದು ಎಫೆಕ್ಟ್ ಕೊಡುತ್ತೆ ನಿಮಗೆ. ಸೊ ನೋಡಿ, ಈ ಕೈಗೂ ವ್ಯತ್ಯಾಸ ನೋಡಿ. ಸೊ ಇದಕ್ಕೇನು ಹಾಕಿರಲಿಲ್ಲ ನಾನು ಈ ಕೈಗೆ ಹಾಕಿದ್ದೀನಿ, ಒಂಥರ ಬೆಳ್ಳ ಕಾಣ್ತಾ ಇದೆ ಅಲ್ವಾ. ಸೊ ಇವಾಗ 3rd ಮೆಥಡಲ್ಲಿ ಹೇಳ್ಕೊಡ್ತೀನಿ. ಸೊ ಇದೆಲ್ಲ ಟ್ಯಾನಿಂಗ್ನ ಹೊರಟೋಗಂಗೆ ಮಾಡುತ್ತೆ. ಕಪ್ಪಗೆ ಸುಮಾರು ದಿವಸದಿಂದ ನಿಮಗೆ ಬಿಸಿಲಲ್ಲಿ ಓಡಾಡ್ತಿರ್ತೀರ ಅಂದ್ಕೊಳ್ಳಿ, ಎಲ್ಲ ಕಪ್ಪಗಾಗ್ಬಿಟ್ಟಿರುತ್ತೆ, ನಿಮ್ಗೆ ಗೊತ್ತಿರಲ್ಲ ಹೇಗೆ ಅದನ್ನು ಸರಿ ಮಾಡ್ಕೋಬೋದು ಅಂತ. ಸೊ ಈ ಥರ ಮೆಥಡ್ ಮಾಡೋದ್ರಿಂದ ನೀವು ಆರಾಮಾಗಿ ನಿಮ್ಮ ಕೈನ ಗ್ಲೋ ಬರೋಂಗೆ ಮಾಡ್ಕೋಬೋದು. ಕೈನ ಅಂದರೆ ಮುಖ ಫುಲ್ಲು, ಮುಖದ ಮೇಲೆ ನಾನು ಇವತ್ತು ಹೇಳ್ತಾ ಇರೋದು, ಜಸ್ಟ್ ಕೈಗೆ ಹಾಕಿ ತೋರಿಸ್ತಾ ಇದ್ದೀನಿ ಅಷ್ಟೇ. ಸೊ ಇಮ್ಯಾಜಿನ್ ಮಾಡಿ,
ಕೈಗೆ ಎಷ್ಟು ಚೆನ್ನಾಗಾಗಿದೆ ಅಂದರೆ ಮುಖಕ್ಕೆ ಹಾಕೊಂಡಾಗ ಇನ್ನೂ ಎಷ್ಟು ಚೆನ್ನಾಗಿ ಕ್ಯೂಟಾಗಿ ಕಾಣ್ತೀರಾ ಅಂತ ಅಲ್ವಾ. ಸೊ ಎಲ್ಲರೂ ಮಾಡ್ಬೋದು, ಹುಡುಗರು ಮಾಡ್ಬೋದು, ಹುಡುಗಿರು ಮಾಡ್ಬೋದು, ಈವನ್ ಚಿಕ್ಕ ಮಕ್ಕಳು ಒಂದು 13 ವರ್ಷದಿಂದ ಮೇಲ್ಗಡೆ ಇರೋರು ಎಲ್ಲರೂ ಮಾಡ್ಬೋದು, 18 ಇಯರ್ಸ್ ಆ ಥರ ಇರೋರು. ಸೊ ಇವಾಗ ಬನ್ನಿ, ಇದು ಯಾವುದು ಅಂದರೆ ಯಾವುದೇ ಒಂದು ಪ್ರಮೋಷನ್ನ ನಾನು ಮಾಡ್ತಾ ಇಲ್ಲ ಫ್ರೆಂಡ್ಸ್, ಜಸ್ಟ್ ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಯಾಕೆ ಕೊಡ್ತಾ ಇದ್ದೀನಿ ಅಂದರೆ ಕೆಲವೆಲ್ಲ ನೀವು ಮುಲ್ತಾನಿ ಮಿಟ್ಟಿ ತೊಗೋಬೇಕಾದ್ರೆ ಜಸ್ಟ್ ಮುಲ್ತಾನಿ ಮಿಟ್ಟಿನೇ ಸಪ್ರೇಟಾಗಿ ತೊಗೋಬೇಕಾಗುತ್ತೆ, ಸ್ಯಾಂಡಲ್ ಪುಡಿನೇ ಸಪ್ರೇಟಾಗಿ ತೊಗೋಬೇಕಾಗುತ್ತೆ. ಬಟ್ ಈ ಒಂದು ಬಂಜಾರಸ್ತು ಏನು ಪ್ರಾಡಕ್ಟ್ ಏನು ತೋರಿಸ್ತಾ ಇದ್ದೀನಿ ಇದರಲ್ಲಿ ಮುಲ್ತಾನಿ ಮಿಟ್ಟಿನೂ ಇರುತ್ತೆ, ಪ್ಲಸ್ ನಿಮಗೆ ಸ್ಯಾಂಡಲ್ ಪುಡಿನೂ ಎರಡು ಮಿಕ್ಸ್ ಮಾಡಿರೋದ್ರಿಂದ ಬೆಟರ್. ಇದು ಆರಾಮಾಗಿ ನೀವು ಯೂಸ್ ಮಾಡ್ಬೋದಾಗಿದೆ. ಸೊ ಇದು ಎಷ್ಟು ಅಂದರೆ ಫ್ರೆಂಡ್ಸ್ 60 ರೂಪಾಯಿದು ಪ್ಯಾಕೆಟ್ ಬರುತ್ತೆ. ಸೊ 60 ರೂಪಾಯಲ್ಲಿ ನೋಡಿ 1 2 3 4 ಸ್ಯಾಚೆಟ್ಸ್ ಬರುತ್ತೆ ಆಯಿತಾ. 60 ರೂಪಾಯಲ್ಲಿ 4 ಸ್ಯಾಚೆಟ್ಸ್ ಬರುತ್ತೆ. ಸೊ ಇದನ್ನು ನೀವು ಆರಾಮಾಗಿ ನೀವು ಯೂಸ್ ಮಾಡ್ಬೋದು. ಎಷ್ಟು ಬರುತ್ತೆ ಅಂದರೆ ಒಂದು 6 ತಿಂಗಳವರೆಗೂ ನೀವು ಯೂಸ್ ಮಾಡ್ಬೋದು. ಅಂದರೆ ಬೇರೆ ಬೇರೆ ಮೆಥಡಲ್ಲಿ ಮಾಡಿದಾಗ 6 ತಿಂಗಳಂತೂ ಪಕ್ಕಾ ಬರುತ್ತೆ. ಸೊ ಆ ಥರ. ಸೊ ಅದು ನಿಮಗೆ ಸ್ಕಿನ್ನ ತುಂಬ ಚೆನ್ನಾಗಿ ಮಾಡುತ್ತೆ. ಪಾರ್ಲರ್ಗೆ ಏನಕ್ಕೆ ಹೋಗ್ಬೇಕಲ್ವಾ, ಮನೆಯಲ್ಲೇ ಚೆನ್ನಾಗಿ ಬ್ಯೂಟಿಫುಲ್ಲಾಗಿ ಬೆಳ್ಳ ಕಾಣಂಗೆ ಮಾಡ್ಕೊಳ್ಳಿ. ಸೊ ನಾನು ಇದೇ ಥರ ಎಲ್ಲ ಮಾಡ್ತಾ ಇರ್ತೀನಿ, ಅದಕ್ಕೆ ಮುಖ ಚೆನ್ನಾಗಿ ಗ್ಲೋ ಬರಂಗೆ ಮಾಡೋದು. ಹೊರಗಡೆನೂ ಓಡಾಡ್ತಿರ್ತೀನಿ, ಬಟ್ ಬಂದ ತಕ್ಷಣ ಈ ಥರ ಟ್ಯಾನ್ ಆಗಿರೋದೆಲ್ಲ ರಿಮೂವ್ ಮಾಡೋದಕ್ಕೂ ಗೊತ್ತು. ಈವನ್ ಅವರ ಕ್ಲೆನ್ಸು ಮಾಡ್ಕೊಂಡಿರ್ತೀನಿ, ಪ್ಲಸ್ ಇದನ್ನು ಮಾಡೋದ್ರಿಂದ ಮುಖ ಚೆನ್ನಾಗಿ ಗ್ಲೋ ಬರುತ್ತೆ. ಬಟ್ ಯಾವುದೇ ಕಾರಣಕ್ಕೂ ನಾನು ಫುಡ್ಡಲ್ಲಿ ಡಯಟಿಂಗ್ ಮಾಡೋಕ್ಕೆ ಹೋಗಲ್ಲ. ಯಾಕೆಂದರೆ ಚೆನ್ನಾಗಿರೋವಾಗಲೇ ಅಂದರೆ ನಮಗೆ ಏನೇನು ತಿನ್ನಬೇಕು ಅಂತ ಆಸೆ ಇರುವಾಗೆ ಎಲ್ಲ ತಿಂತಾ ಇರಬೇಕಲ್ವ. ಎಲ್ಲ ಅವಾಯ್ಡ್ ಮಾಡಿಕೊಂಡು ಎಲ್ಲನೂ ಸ್ಕಿಪ್ ಮಾಡಿ ಡಯಟ್ ಮಾಡಿ ವೆಯ್ಟ್ ಲಾಸ್ ಆಗೋದ್ಕಿಂತ ಚೆನ್ನಾಗಿ ನಾವು ತಿಂದು ಅಂದರೆ ತುಂಬ ಜಾಸ್ತಿ ತಿಂದ್ಕೊಂಡು ಅಂತಲ್ಲ, ನಾವೆಷ್ಟು ತಿಂತೀವೋ ಅದಕ್ಕಿಂತ ಒಂದು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ತಿನ್ನೋದ್ರಲ್ಲಿ. ಅದ್ರ ಜೊತೆಗೆ ನೀವು ನಾನು ಹೇಳಿದ್ನಲ್ಲ, ಯಾವುದೊಂದು ಡಿಟಾಕ್ಸ್ ವಾಟರ್ ಆಗಿರ್ಬೋದು ಮತ್ತು ಸೋಂಪು ವಾಟರ್ ಆಗಿರ್ಬೋದು, ಇನ್ನೂ ಒಂದಿದೆ ಅದ್ರ ರೆಮಿಡಿ, ನೆಕ್ಸ್ಟ್ ವೆಯ್ಟ್ ಲಾಸ್ ಇದರಲ್ಲಿ ಹೇಳ್ತೀನಿ ನಾನು. ಸೊ ಅದೆಲ್ಲ ಮಾಡಿಕೊಂಡು ನೀವು ಸಣ್ಣ ಆಗ್ಬೋದು ಆಯಿತಾ. ಸೊ ಬನ್ನಿ ಇವಾಗ ನೆಕ್ಸ್ಟ್ ಹೇಳ್ತೀನಿ. ಸೊ ಥರ್ಡ್ ಇದರಲ್ಲಿ ನಾನು ಏನು ಹಾಕ್ತಿದ್ದೀನಿ ಅಂದರೆ ಒಂದು ಸ್ವಲ್ಪ ಹಾಗೆ ಅಳತೆ ಪ್ರಕಾರ ಹಾಕೋತೀನಿ. ಇದು ನೀವು ಅಳತೆ ಮಾಡ್ಕೋಬೇಕು ಅಂದರೆ 1 ಸ್ಪೂನ್ ಲೆಕ್ಕ ತೊಗೊಳ್ಳಿ. ಸೊ ನಾನು ಸುಮ್ಮನೆ ಹಂಗೆ ತೋರಿಸ್ತಾ ಇದ್ದೀನಿ. ಸೊ ನೋಡಿ ಇಷ್ಟು ಹಾಕ್ಕೊಂಡಿದ್ದೀನಿ, ಒಂದು ಅರ್ಧ ಸ್ಪೂನ್ ಅಷ್ಟು ಇರುತ್ತೆ ಅನಿಸುತ್ತೆ. ಸೊ ನೋಡಿ ಇಷ್ಟಿದೆ. ಸೊ ಇದರಲ್ಲಿ ಏನಿದೆ ಅಂದರೆ ಮುಲ್ತಾನಿ ಮಿಟ್ಟಿ ಪ್ಲಸ್ ಸ್ಯಾಂಡಲ್ ಪುಡಿ. ಸೊ ಅದೆರಡೂ ಸ್ಕಿನ್ನ ಬ್ರೈಟನ್ ಮಾಡುತ್ತೆ. ಈವನ್ ಏನು ಗೊತ್ತಾ, ಇದು ಪಿಗ್ಮೆಂಟೇಷನ್ ಇರೋರಿಗೆ, ಪಿಂಪಲ್ಸ್ ಮಾರ್ಕ್ಸ್ ಆಗಿರೋರಿಗೆ ತುಂಬ ಬೆಸ್ಟ್ ರೆಮಿಡಿ. ಸೊ ಅದಕ್ಕೆ ಹೇಳಿದ್ದು ಈ ಥರದೊಂದು ತೆಗೆದಿಟ್ಕೊಳ್ಳಿ. ಬಂಜಾರಸ್ತು 60 ರೂಪಾಯಿ ಅಷ್ಟೇ, ಆರಾಮಾಗಿ ನೀವು 6 ತಿಂಗಳು ಯೂಸ್ ಮಾಡ್ಬೋದು. ಸೊ ಏನು ಇದಿರಲ್ಲ, ಬಂಜಾರಸ್ತು ನಾನು ತುಂಬ ವರ್ಷದಿಂದ ಯೂಸ್ ಮಾಡ್ತಿರೋದಕ್ಕೆ, ನಂಗೆ ರಿಸಲ್ಟ್ ಕೊಟ್ಟಿರೋದಕ್ಕೆ ರೆಕಮೆಂಡ್ ಮಾಡ್ತಿರೋದು, ಇಲ್ಲ ನಾನು ಕೊಡ್ತಾ ಇರಲಿಲ್ಲ. ಚೆನ್ನಾಗಿರೋ ಪ್ರಾಡಕ್ಟ್ ಆಗಿರೋದಕ್ಕೆ ಹೇಳ್ತಾ ಇರೋದು. ಸೊ ನೋಡಿ ಈ ಥರ ಇರುತ್ತೆ ಅಲ್ವಾ. ಸೊ ನಾನು ಇದಕ್ಕೆ ಏನು ಹಾಕ್ತಾ ಇದ್ದೀನಿ ಅಂದರೆ ರೋಸ್ ವಾಟರ್. ಸೊ ನೋಡಿ ರೋಸ್ ವಾಟರು ಇದೆಲ್ಲ ಕಡೆನೂ ಸಿಗುತ್ತೆ ನಿಮಗೆ, ಈಸಿಯಾಗಿ ಅವೈಲಬಲ್ ಆಗಿರುತ್ತೆ. ಈವನ್ ಮೆಡಿಕಲ್ ಸ್ಟೋರಲ್ಲೂ ನೀವು ತೊಗೋಬೋದು. ಸೊ ಕೆಲವರೆಲ್ಲ ನನಗೆ ಕೇಳ್ತಾ ಇರ್ತೀರಲ್ಲ, ನಮ್ಮ ಅಂದರೆ ಮನೆ ಅಕ್ಕಪಕ್ಕ ಯಾವುದೋ ಅಂಗಡಿಗಳು ಆ ಥರದ್ದು ಸಿಗ್ತಾ ಇಲ್ಲ ಅಂತ. ಸೊ ಅಂಥವ್ರು ಏನು ಮಾಡಿ ಅಂದರೆ ಮೆಡಿಕಲ್ ಸ್ಟೋರಲ್ಲಿ ಹೋಗ್ಬಿಟ್ಟು ಕೇಳಿ. ನಿಮ್ಮ ಮನೆ ಹತ್ರ ಎಲ್ಲ ಕಡೆನೂ ಇವಾಗ ಮೆಡಿಕಲ್ ಸ್ಟೋರ್ಸ್ ಇದ್ದೇ ಇರುತ್ತಲ್ವ. ಸೊ ಅಲ್ಲಿ ಹೋಗ್ಬಿಟ್ಟು ಈ ಥರದ್ದು ಗುಲಾಬ್ರಿ ಅಂತ ಬರುತ್ತೆ. ಸೊ ರೋಸ್ ವಾಟರ್ ತೊಗೊಳ್ಳಿ. ಸೊ ಎಷ್ಟು ಅಂದರೆ ಒಂದು 7-8 ಡ್ರಾಪ್ಸ್ ಹಾಕಿದೆ. ಅದಾದಮೇಲೆ ನಾನು ಹನಿ ಹಾಕೋತಾ ಇದ್ದೀನಿ. ಜೇನುತುಪ್ಪ ಯಾಕೆ ಹಾಕೋತಿದ್ದೀನಿ ಅಂದರೆ ಅದು ಸ್ಕಿನ್ನ ಬ್ರೈಟನ್ ಮಾಡುತ್ತೆ, ಟ್ಯಾನ್ ಆಗಿರೋದೆಲ್ಲ ರಿಮೂವ್ ಮಾಡುತ್ತೆ. ಸೊ ಇದು 3 ಸಾಕಾಗುತ್ತೆ ಇದಕ್ಕೆ. ಸೊ ನಾನು ಜೇನುತುಪ್ಪ ಹಾಕಿ ತೋರಿಸ್ತೀನಿ. ಸೊ ನೋಡಿ ಹಾಕೊತಾ ಇದ್ದೀನಿ. ಸೊ ನೋಡಿ ಜೇನುತುಪ್ಪ ಹಾಕಿದ್ದೀನಲ್ವಾ. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ. ಸೊ ಮಿಕ್ಸ್ ಮಾಡಿಬಿಟ್ಟು ಇದೂ ಅಷ್ಟೇ, ಇದು ಆ್ಯಕ್ಚುಲಿ ಏನು ಗೊತ್ತಾ, ಒಂಥರ ಬೇಗ ಡ್ರೈ ಆಗುತ್ತೆ ನಿಮಗೆ. ಮುಲ್ತಾನಿ ಮಿಟ್ಟಿ ಸ್ಯಾಂಡಲ್ ಆಗಿರೋದ್ರಿಂದ ಈವನ್ ನಿಮಗೆ 10 ಮಿನಿಟ್ಸಲ್ಲೇ ಡ್ರೈ ಆಗಿಬಿಡುತ್ತೆ. ಬಟ್ ಇದನ್ನು ನೀವೇನು ಮಾಡ್ಬೋದು ಅಂದರೆ ಒಂದು 20 ಮಿನಿಟ್ಸ್ ಬಿಡಿ ಸಾಕಾಗುತ್ತೆ. ಇದಂತೂ ತುಂಬ ಚೆನ್ನಾಗಿ ನಿಮಗೆ ಕೂಲಿಂಗ್ ಎಫೆಕ್ಟ್ ಕೊಡುತ್ತೆ. ರೋಸ್ ವಾಟರ್ ಹಾಕಿದ್ದೀವಿ, ಪ್ಲಸ್ ಹನಿ ಇದೆ, ಪ್ಲಸ್ ಸ್ಯಾಂಡಲ್ ಇದೆ, ಮುಲ್ತಾನಿ ಮಿಟ್ಟಿ 4 ಹಾಕಿರೋದ್ರಿಂದ ತುಂಬ ಚೆನ್ನಾಗಿರುವಂತಹ ಗ್ಲೋ ಬರುತ್ತೆ. ಅಂದರೆ ಇನ್ನೂ ಚೆನ್ನಾಗಿ ಬೆಳ್ಳಗಾಗಂಗೆ ಮಾಡುತ್ತೆ ನಿಮಗೆ. ಸೊ ನೀವು ಹಾಕ್ಬೇಕಾದ್ರೆ ಫುಲ್ ಇಲ್ಲಿವರೆಗೂ ಹಾಕೋಬೋದು ಬೇಕಾದ್ರೆ, ಅವಾಗ ಒಂದು ಸ್ವಲ್ಪ ಜಾಸ್ತಿ ಪುಡಿನ ಸೇರಿಸ್ಬೇಕಾಗತ್ತೆ. ನೀವು ತುಂಬ ಜಾಸ್ತಿ ಟ್ಯಾನಿಂಗ್ ಆಗಿದೆ ಅಂದರೆ, ಕೆಲವ್ರಿಗೆಲ್ಲ ತುಂಬ ಹೊರಗಡೆನೇ ನಿಂತ್ಕೊಂಡು ಕೆಲಸ ಎಲ್ಲ ಮಾಡೋರು ಇರ್ತಾರಲ್ವ. ಸೊ ಅವ್ರಿಗೆ ಜಾಸ್ತಿ ಏನಾರ ಒಂದು ಇವೆಂಟ್ಸ್ ಇದ್ದಾಗ ಹೊರಗಡೆ ನಿಂತ್ಕೊಂಡು ಬಿಸಿಲಲ್ಲಿ ತುಂಬ ಸ್ಪೋರ್ಟ್ಸ್ ಆಡೋದಿರ್ಬೋದು, ಹೊರಗಡೆ ಏನಾರ ಫಂಕ್ಷನ್ಸ್ ಅಟೆಂಡ್ ಮಾಡಬೇಕು, ಕೆಲವರೆಲ್ಲ ಹೊರಗಡೆ ನಿಂತ್ಕೊಂಡೇ ಮಾಡ್ತಿರ್ತೀರ ಅಲ್ವಾ. ಸೊ ತುಂಬ ಟ್ಯಾನ್ ಆಗಿಬಿಟ್ಟಿರ್ತೀರ, ಬಟ್ ಇಮಿಡಿಯೇಟಾಗಿ ಹೋಗಿ ಪಾರ್ಲರಲ್ಲಿ ಕೂತ್ಕೊಳ್ಳೋಕ್ಕಾಗಲ್ಲ ಅಲ್ವಾ. ಸೊ ಜಸ್ಟ್ ಈ ಥರದೊಂದು ನೀವು ಮಾಡ್ಕೊಂಡು ಬಂದರೆ
ಚೆನ್ನಾಗಿರುವಂತಹ ಸ್ಕಿನ್ನು ನಿಮಗೆ ಸಿಗುತ್ತೆ. ಸೊ ನೋಡಿ ಈ ಥರ ಮುಲ್ತಾನಿ ಮಿಟ್ಟಿ ಪ್ಲಸ್ ಸ್ಯಾಂಡಲ್ ಹಾಕೋದ್ರಿಂದ ಮುಖಕ್ಕೆ ಅಪ್ಲೈ ಮಾಡಿದಾಗ ತುಂಬ ಚೆನ್ನಾಗಾಗುತ್ತೆ. ಫುಲ್ಲು ಸಾಫ್ಟ್ ಆಗುತ್ತೆ. ಮುಟ್ಟಿದ್ರೆ ಒಂಥರ ಸಪಲ್ ಆದಂಗೆ, ಅಂದರೆ ಸಾಫ್ಟಾಗಿ ಆಗುತ್ತೆ. ಚೆನ್ನಾಗಿ ಗ್ಲೋ ಬರುತ್ತೆ, ಬೆಳ್ಳಗಾಗ್ತೀರಾ. ಈವನ್ ಏನು ಗೊತ್ತಾ, ಮುಲ್ತಾನಿ ಮಿಟ್ಟಿ ಪ್ಲಸ್ ಸ್ಯಾಂಡಲ್ ಹಾಕಿರೋದ್ರಿಂದ ಪಿಗ್ಮೆಂಟೇಷನ್ನು ಮತ್ತು ಪಿಂಪಲ್ಸು ಎಲ್ಲನೂ ಕಡಿಮೆ ಆಗ್ತಾ ಬರುತ್ತೆ. ಅಂದರೆ ಏನಾರು ಅಕಸ್ಮಾತ್ ಆಗಿದ್ರು ಫಂಕ್ಷನ್ ಇರುತ್ತೆ ಅಂದ್ಕೊಳ್ಳಿ, ಈ ಥರದ್ದು ಹಾಕೊಂಡಾಗ ಅದನ್ನು ರೆಡ್ಯೂಸ್ ಮಾಡುತ್ತೆ. ಕಲೆಗಳು ಅದೆಲ್ಲ ಕಡಿಮೆ ಕಾಣಂಗೆ ಲೈಟ್ ಆ್ಯಂಡ್ ಶೇಡ್ ಮಾಡುತ್ತೆ ಇದು. ಸೊ ಆ ಥರ ಎಲ್ಲನೂ ಅದೇ ತಾನೇ. ಈಗ ಜೇನುತುಪ್ಪ ಹಾಕಿರೋದನ್ನು ಪಿಗ್ಮೆಂಟೇಷನ್ಗೆ ಯೂಸ್ ಮಾಡ್ತಾರೆ, ರೋಸ್ ವಾಟರು ಮಾಡ್ತೀವಿ, ಪ್ಲಸ್ ಮುಲ್ತಾನಿ ಮಿಟ್ಟಿನೂ ಮಾಡ್ತೀವಿ, ಪ್ಲಸ್ ಸ್ಯಾಂಡಲ್ದು ಮಾಡ್ತೀವಿ. ಸೊ 4 ಇದರಲ್ಲಿ ಇನ್ಕ್ಲೂಡ್ ಆಗಿರೋದ್ರಿಂದ ಟ್ಯಾನಿಂಗ್ ರಿಮೂವ್ ಮಾಡೋದ್ರ ಜೊತೆಗೆ ಮುಖ ಬೆಳ್ಳಗಾಗಂಗೆ ಮಾಡುತ್ತೆ. ಸೊ ಆ ಥರ ಇದನ್ನು ವಾಶ್ ಮಾಡ್ಕೊಂಡು ಬರ್ತೀನಿ ಈಗ. ಅಂದರೆ ಇದು ಒಂದು 20 ಮಿನಿಟ್ಸ್ ಬಿಡಿ, ಸಾಕಾಗುತ್ತೆ. ಸೊ ನೋಡಿ ಫ್ರೆಂಡ್ಸ್, ಈ ಥರ ಅಂದರೆ ಚೆನ್ನಾಗಿ ಗ್ಲೋ ಬರುತ್ತೆ, ಬೆಳ್ಳಗಾಗಂಗೆ ಮಾಡುತ್ತೆ, ತುಂಬ ಸಾಫ್ಟಾಗಿದೆ. ಇದೂ ಅಷ್ಟೇ ಸಾಫ್ಟ್ ಆಗಂಗೆ ಮಾಡುತ್ತೆ. ಯಾಕೆಂದರೆ ಸ್ಯಾಂಡಲ್ ಪುಡಿ ಹಾಕಿದ್ದೀವಿ, ಪ್ಲಸ್ ಮುಲ್ತಾನಿ ಮಿಟ್ಟಿ ಅದೆಲ್ಲ ಹಾಕಿರೋದ್ರಿಂದ ಇಮ್ಯಾಜಿನ್ ಮಾಡಿ ಮುಖಕ್ಕೆ ಹಾಕೊಂಡಾಗ ಇನ್ನೂ ಎಷ್ಟು ಚೆನ್ನಾಗಿ ಸಾಫ್ಟ್ ಆಗ್ಬೋದು ಅಂತ. ಸೊ ಆ ಥರ. ಸೊ ನನ್ನದು ಕೂದಲು ನೋಡ್ತಾ ಇದ್ದೀರಲ್ಲ, ಫುಲ್ ಶೈನಿಂಗ್ ಥರ ಬಂದಿದೆ. ಸೊ ನಾನು ಯಾವುದೇ ಒಂದು ಹೇರ್ ಡೈ ಏನು ಅಪ್ಲೈ ಮಾಡಲ್ಲ ಫ್ರೆಂಡ್ಸ್. ಹೆಂಗೆ ನಾನು ಕಪ್ಪುಗೆ ಕಾಣಿಸ್ಬೇಕು ಅಂದರೆ ಒಂದು ಟಿಪ್ಸ್ ಹೇಳ್ತೀನಿ. ಯಾವಾಗಲೂ ನಿಮ್ಮ ಕೂದಲು ಕಪ್ಪುಗೆ ಕಾಣಿಸ್ತಾ ಇರಬೇಕು ಅಂದರೆ, ಬ್ಲ್ಯಾಕಾಗೇ ಇರಬೇಕು ಅಂದರೆ ನೀವೇನು ಮಾಡಿ ಅಂದರೆ, ನೀವು ಶಾಂಪೂ ಯೂಸ್ ಮಾಡ್ತೀರಲ್ಲ, ಶಾಂಪೂ ನಾನು ಯಾವುದು ಅಂದರೆ ಲಾರಿಯಲ್ದು ಮತ್ತು ಕ್ಲಿನಿಕ್ ಪ್ಲಸ್ ಯೂಸ್ ಮಾಡೋದು, ಎರಡೇ, ಬೇರೆ ಯಾವುದು ಚೇಂಜ್ ಮಾಡೋಕ್ಕೆ ಹೋಗಿಲ್ಲ. ಲಾರಿಯಲ್ದು ಟೋಟಲ್ 5 ರಿಪೇರ್ ಅಂತ ಏನೋ ಬಂದಿದೆ ನೋಡಿ. ಸೊ ಅದನ್ನು ಯೂಸ್ ಮಾಡ್ತಿರೋದು ನಾನು. ಸೊ ಏನು ಗೊತ್ತಾ, ಅದಕ್ಕೆ ಕಾಫಿ ಪೌಡರು ಮತ್ತು ಒಂಚೂರು ಸಕ್ಕರೆ ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ಫಸ್ಟ್ ನಾನು ಏನು ಮಾಡ್ತೀನಿ ಅಂದರೆ, ಆ್ಯಲೋವೆರಾ ನಮ್ಮ ಮನೇಲಿ ಗಿಡದಲ್ಲಿ ಬೆಳೆಸಿರ್ತೀವಲ್ಲ, ಆ್ಯಲೋವೆರಾನ ಕಟ್ ಮಾಡಿ ಅದರಲ್ಲಿ ಬರುವಂತಹ ಜೆಲ್ಲಿ ಇರುತ್ತೆ ನೋಡಿ. ಸೊ ಅದನ್ನೊಂದು ಸ್ವಲ್ಪ ಹಿಂಗೆ ಕೈಗೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಅದು ಮಿಕ್ಸ್ ಮಾಡಿ ನಾನು ಹಿಂಗೆ ಹಾಕ್ಕೊಂಡಿರ್ತೀನಿ, ಸ್ನಾನ ಮಾಡೋಕ್ಕೆ ಮುಂಚೆ ನಾನು ಹೇಳ್ತಾ ಇರೋದು. ಸೊ ಚೆನ್ನಾಗಿ ಕೂದಲಿಗೆಲ್ಲ ಅಪ್ಲೈ ಮಾಡಿ ಒಂದು 10 ನಿಮಿಷ ಕೂದಲಲ್ಲೇ ಬಿಟ್ಟಿರ್ತೀನಿ. ಯಾರಿಗೆ ಸಾಫ್ಟಾಗಿ ಶೈನಿಂಗ್ ಬೇಕು, ಉದ್ದ ಬೆಳಿಬೇಕು ಅಂತ ಆಸೆ ಇರೋರಿಗೆ, ಚೆನ್ನಾಗಿ ಕೂದಲು ಉದ್ರದೇ ಇಲ್ಲದೆ ಇರೋರಿಗೆ ನಾನು ಹೇಳ್ತಾ ಇರೋದು. ಸೊ ಅದನ್ನು ಚೆನ್ನಾಗಿ ಹಾಕ್ಕೊಂಡು ಅಲೋವೆರಾ ಮತ್ತು ಕೊಬ್ಬರಿ ಎಣ್ಣೆಗೆ ಚೆನ್ನಾಗಿ ಮಿಕ್ಸ್ ಮಾಡಿದಾಗ ಕೂದಲು ಶೈನಿಂಗ್ ಬರುತ್ತೆ, ಪ್ಲಸ್ ಉದ್ರೋಗೋದು ನಿಂತೋಗುತ್ತೆ, ಕೂದಲು ಉದ್ರೋದು. ಆ ಥರ ಮಾಡಾದಮೇಲೆ ನಾವು ಏನು ಕಾಫಿ ಪೌಡರ್ ಮತ್ತು ಸಕ್ಕರೆ ಇದು ಅಪ್ಲೈ ಮಾಡಿ ಹಾಕ್ತೀವೋ, ಕಾಫಿ ಪೌಡರ್ ಯಾವಾಗ ನೀವು ಅಪ್ಲೈ ಮಾಡ್ತಾ ಬರ್ತೀರೋ ಆವಾಗ ನಿಮ್ಮ ಕೂದಲು ಎಲ್ಲ ಒಂದು ಸ್ವಲ್ಪ ಬ್ರೌನ್, ಡಾರ್ಕ್ ಬ್ರೌನ್ ಥರ ಬರುತ್ತೆ. ಅದು ನೋಡೋದಕ್ಕೆ ಕಪ್ಪಾಗಿ ಕಾಣಿಸುತ್ತೆ, ಬ್ಲ್ಯಾಕ್ ಫಿನಿಷಿಂಗಲ್ಲಿ ಬರುತ್ತೆ. ಸೊ ಅದೊಂದು ಟಿಪ್ಸ್ ಆಗಿತ್ತು ನಿಮಗೆ. ಸೊ ನಾನು ಬ್ಲಾಗ್ಸಲ್ಲಿ ಚೆಕ್ ಮಾಡಿ ಬೇಕಾದ್ರೆ ಕೂದಲು ಕಪ್ಪು ಮಾಡೋದು ಅಂತ ಒಂದು 2-3 ಮಾಡಿರ್ಬೋದು ಅಂದ್ಕೊಳ್ತೀನಿ, 2 ಮಾಡಿರ್ಬೋದು ಅನಿಸುತ್ತೆ. ಸೊ ಇನ್ನೂ ಮಾಡ್ತೀನಿ, ಇವಾಗ ಸ್ಟಾರ್ಟ್ ಮಾಡಿರೋದಲ್ವ ಬ್ಯೂಟಿ ಬ್ಲಾಗ್ಸ್ ಎಲ್ಲ, ಅದಕ್ಕೆ. ಸೊ ಅದರಲ್ಲಿ ತೋರಿಸಿದ್ದೀನಿ ಹೇಗೆ ಮಾಡ್ಕೋಬೋದು ನ್ಯಾಚುರಲ್ ಆಗಿ ಕಪ್ಪು ಅಂತ ಎಲ್ಲ ತೋರಿಸಿದ್ದೀನಿ. ಸೊ ಅದೆಲ್ಲ ಮಾಡ್ಕೊಂಬನ್ನಿ. ಆವಾಗ ಏನು ಗೊತ್ತಾ, ಸಡನ್ನಾಗಿ ಆಗದೆ ಇದ್ರೂ ನಾನಿದು ಮಾಡ್ತಾನೇ ಬರ್ತಾ ಇರೋದ್ರಿಂದ, ಸೊ ಹಾಗೇನು ನೋಡಿ ಒಂದು ಸ್ವಲ್ಪ ಡಾರ್ಕ್, ಆಮೇಲೆ ಉದ್ದನೂ ಆಗಿದೆ ನೋಡಿ, ಆಲ್ಮೋಸ್ಟ್ ನಂದು ಇಲ್ಲಿವರೆಗೂ ಬಂದ್ಬಿಟ್ಟಿದೆ. ಸೊ ನೋಡಿ ಆ ಥರ ಶೈನಿಂಗು ಬರುತ್ತೆ, ನೋಡೋದಕ್ಕೆ ತುಂಬ ಚೆನ್ನಾಗಿ ಲುಕ್ಕಾಗೂ ಕಾಣಿಸುತ್ತೆ. ಸೊ ನೋಡಿ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ, ಒಂಥರ ಶೈನಿಂಗ್ ಬರುತ್ತೆ. ಇಲ್ಲಾಂದರೆ ಏನು ಗೊತ್ತಾ, ನಂದು ಫುಲ್ ಕರ್ಲಿ ಥರ ತುಂಬ ಒಂಥರ ರೌಂಡ್ ಥರ ಎಲ್ಲ ಆಗೋಗಿತ್ತು. ಸೊ ಇದು ಯಾವಾಗ ಈ ಥರ ಒಂದು ಮೆಥಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ನೋ ತುಂಬ ಸಾಫ್ಟಾಗಿದೆ, ರಫ್ ಆಗಿ ಕಾಣಿಸಲ್ಲ. ನೀವು ಅಬ್ಸರ್ವ್ ಮಾಡಿಬೇಕಾದ್ರೆ ಕರ್ಲಿ ಏರ್ ಇರೋರಿಗೆ ಮುಟ್ಟಿದ ತಕ್ಷಣ ಒಂಥರ ರಫ್ ಆದಂಗೆ ಏನೋ ಒಂಥರ ನಮಗೆ ಒಂಥರ ಅನಿಸುತ್ತೆ. ಸೊ ಇದನ್ನು ಅಪ್ಲೈ ಮಾಡ್ತಾ ಬರೋದ್ರಿಂದ ವೇವಿ ಕೂದಲಾಗುತ್ತೆ. ಸೊ ನಂದು ಇವಾಗ ಹಂಗೆ ಆಗಿರೋದು. ಸೊ ವೇವಿ ಈ ಥರ ಬಂದಿದೆ. ಆಮೇಲೆ ಇಲ್ಲೆಲ್ಲ ನೋಡಿ ಫುಲ್ ಸಾಫ್ಟ್ ಇದೆ, ಶೈನಿಂಗ್ ಥರ ಬಂದಿದೆ. ಸೊ ಯಾರಿಗೆಲ್ಲ ಈ ಥರ ಬೇಕೋ ನಂದು ವ್ಲಾಗ್ನ ಹೋಗಿ ಚೆಕ್ ಮಾಡ್ಬೋದು, ಅದರಲ್ಲಿ ತೋರಿಸಿದ್ದೀನಿ. ಸುಮ್ಮನೆ ಪಾರ್ಲರ್ಗೆ ಹೋಗ್ಬಿಟ್ಟು ಏನಕ್ಕೆ ಅಷ್ಟೊಂದು ದುಡ್ಡು ವೇಸ್ಟ್ ಮಾಡ್ತೀರಾ ಅಂದರೆ, ಕೆಲವರೆಲ್ಲ ಆಯಿಲ್ ಮಸಾಜ್ ಎಲ್ಲ ಮಾಡಿಕೊಂಡು ಸಾಫ್ಟ್ ಆಗೋಕ್ಕೆಲ್ಲ ಮಾಡ್ತಿರಲ್ಲ, ಕೂದಲು ಉದ್ರೋಗುತ್ತೆ ಅದರಿಂದ. ಸೊ ಬೆಟರ್ ಈ ಥರದ್ದೆಲ್ಲ ಮಾಡ್ಕೊಂಡಾಗ ನ್ಯಾಚುರಲ್ ಆಗಿ ಬ್ಯೂಟಿಫುಲ್ಲಾಗಿ ಕಾಣಿಸ್ಕೊಳ್ಳಿ. ಸೊ ಇದೇ ಥರ ಒಳ್ಳೊಳ್ಳೆ ವೀಡಿಯೋಸ್ ಬೇಕು ಅಂದರೆ ನನ್ನ ವ್ಲಾಗ್ನ ಅಂದರೆ ನನ್ನದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನೋಡಿ, ನಾನು ರಿಪ್ಲೈ ಮಾಡ್ತೀನಿ ಏನೇ ನಿಮ್ಮದು ಕ್ವೇರೀಸ್ ಇದ್ರೂ. ಸೊ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.